ವೈಟ್ ಏರ್ಸಿದ್ದಾವೆ ಅದನ್ನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನೆನ್ನೆ ವಿಡಿಯೋನಲ್ಲಿ ತೋರಿಸ್ದೆ ಅಲ್ವಾ, ಫೇಶಿಯಲ್ಲು ಎಲ್ಲ ಮಾಡಿಕೊಂಡು ಈ ಥರ ಬ್ಲೌಸ್ ಡಿಸೈನ್ ಮಾಡಬೇಕಾಗಿತ್ತು, ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದು ಹಾಗೆ ಇದ್ದೋಗಿತ್ತು. ಇವತ್ತು ಬಂದ್ಬಿಟ್ಟು ಶನಿವಾರದ ವ್ಲಾಗ್ ಆಗಿರುತ್ತೆ, ಶನಿವಾರ ಭಾನುವಾರದ್ದು ಎಲ್ಲ ವ್ಲಾಗು ನೋಡಿ. ಈ ಥರ ಸ್ಟಿಚಿಂಗ್ ಮಾಡಿದೆ ಶನಿವಾರ, ಮತ್ತು ಸೂಪರಾಗಿ ಬಂದಿದೆಯಲ್ಲ ಡಿಸೈನ್ ಅಂತೂ. ಒಂಥರ ಇನ್ನು ಬೀಡ್ಸು ಎಲ್ಲ ಹಾಕಿರೋದಕ್ಕೆ ಹೊಸದಾಗಿ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಕಾಣ್ತಾ ಇದೆ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಬಂದುಬಿಟ್ಟು ಇನ್ನೊಂದು ಬ್ಲೌಸ್ ಡಿಸೈನ್ಸು, ಇದಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಸೂಪರಾಗಿದೆ ಅಂತ ಅನ್ನಿಸ್ತು. ಈಗಾಗಲೇ ನೀವು ನೋಡಿರ್ತೀರ, ನಾನು ಶಾರ್ಟ್ ವಿಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ. ನನಗಂತೂ ಇದಂತೂ ತುಂಬಾ ಇಷ್ಟ ಆಯಿತು. ಒಂಥರ ಯಾವಾಗಲೂ ಹೊಲಿಯೋ ಡಿಸೈನೇ ಆದ್ರೂ ಇದೊಂಥರ ಡಿಫ್ರೆಂಟ್ ಆಗಿದೆ. ಮೇಲ್ಗಡೆ ಎಲ್ಲ ಬೀಡ್ಸ್ ಎಲ್ಲ ಹಾಕಿದ್ದೀನಿ, ಇದೆಲ್ಲನೂ ತುಂಬಾ ಚೆನ್ನಾಗಿತ್ತು. ಈ ನಡುವೆ ಎಲ್ಲ ಹೊಲ್ದಿರೋದಕ್ಕಿಂತ ಇದು ತುಂಬಾ ಚೆನ್ನಾಗಿತ್ತು. ಅಂದರೆ ಹೊಲಿತಾ ನಮಗೂ ಪ್ರಾಕ್ಟೀಸ್ ಆಗುತ್ತಲ್ವ, ನಾವು ಇನ್ನು ಬೇರೆ ಬೇರೆ ಥರ ಸ್ಟಿಚ್ ಮಾಡ್ಬೋದು ನೋಡಿ. ಈ ಥರ ಹ್ಯಾಂಡ್ಸ್ಗೂ ಅಷ್ಟೇ ಈ ಥರ ಓಪನ್ ಮಾಡಿ ಅಲ್ಲಿನೂ ಬೀಡ್ಸು ಆ ಥರ ಹೊಲಿದಿದ್ದೆ, ತುಂಬಾ ಚೆನ್ನಾಗಿತ್ತು ನೋಡಿ. ಫೈನಲಾಗಿ ಈ ಥರ ಬಂದಿದೆ. ಇವತ್ತು ಶನಿವಾರ, ಇನ್ನು ಆ ಹುಡುಗಿ ಬಂದುಬಿಟ್ಟು ಭಾನುವಾರ ಬರ್ತಾಳೆ. ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ಅವತ್ತು ನೈಟಲ್ಲಿನೇ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ. ನಿಮಗೆ ಯಾವ ಥರ ಅನ್ನಿಸ್ತು, ಏನು ಹೇಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನೀವು ನೋಡ್ತೀರಾ, ನೋಡೋದೇನೋ, ಆದರೆ ಚೆನ್ನಾಗಿದೆಯಾ ಇಲ್ವಾ ಏನು ಅಂತಲೂ ನೀವು ರಿಪ್ಲೈನೂ ಕೊಡೋದಿಲ್ಲ ನನ್ನ ವಿಡಿಯೋಸ್ಗಳಿಗೆ ನೋಡಿ. ಈ ಥರ ಬಂದಿದೆ. ಮತ್ತು ಇದು ಬಂದ್ಬಿಟ್ಟು ಭಾನುವಾರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಿಗೋ ಹೋಗಬೇಕಾಗಿ ಬಂತು. ಇವತ್ತು ಭಾನುವಾರ, ಅದು ಒಬ್ಬಳೇ ಜರ್ನಿ ಮಾಡ್ತಾಯಿದ್ದೀನಿ ಇವತ್ತು. ತುಂಬ ದಿನಗಳಾದಮೇಲೆ, ಯಾವಾಗಲೂ ನನ್ನ ಮಗ ಜೊತೆಯಲ್ಲಿ ಇರ್ತಾನೆ ಇಲ್ಲ. ಮತ್ತು ಇವತ್ತು ಭಾನುವಾರ ಆಗಿದ್ರು ಮತ್ತು ಅಲ್ಲಿ ಲೇಟ್ ಆಗುತ್ತೇನೋ, ಅಲ್ಲೇ ಉಳ್ಕೋಬೇಕಾಗತ್ತೇನೋ. ನೆಕ್ಸ್ಟ್ ಡೇ ಸೋಮವಾರ ಸ್ಕೂಲ್ ಇರುತ್ತಲ್ವ, ಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನು ಈ ಥರ ಪ್ಲ್ಯಾನ್ ಮಾಡಿ ಕಳಿಸ್ದ. ಅದು ಲೇಟಾದರೆ, ಕತ್ಲಾದರೆ, ಲೇಟಾದರೆ ಬರಬೇಡ ಮಮ್ಮಿ, ಒಂದು 4 o'clock ಆದ್ರೂ ಬರಬೇಡ ನೀನು ಅಂತ ಹೇಳಿ ಕಳಿಸ್ದ. ಆ ಥರ ಆದರೆ ಅವತ್ತು ಏನಾಯಿತು ಹೇಗೆ ಅಂತ ಹಾಗೆ ವಿಡಿಯೋನಲ್ಲಿ ನೋಡಿ ಹೇಳ್ತೀನಿ. ಇವಾಗ ನೋಡಿ, ಇದೆಲ್ಲ ನಮ್ಮ ರೂಟಲ್ಲಿ, ನಮ್ಮ ಊರಿಂದ ಶ್ರೀನಿವಾಸಪುರಕ್ಕೆ ಬರೋ ರೂಟಲ್ಲಿ ಎಲ್ಲ ಇನ್ನು ಮಾವಿನ ಗಿಡಗಳು, ಹಸಿರು ಎಲ್ಲ ತುಂಬಾ ಚೆನ್ನಾಗಿತ್ತು. ಅದೇ ಒಂದು ಕ್ಲಿಪ್ಪನ್ನು ತೊಗೊಂಡೆ. ಅಲ್ಲಿಂದ ಶ್ರೀನಿವಾಸಪುರಕ್ಕೆ ಬಂದು ಅಲ್ಲಿ ರೀಚ್ ಆಗಿದ ತಕ್ಷಣ ಅಲ್ಲಿ ಒಂದು ಬಸ್ ಇತ್ತು, ಅಲ್ಲಿನೂ ಹತ್ತಿ ಕೂತ್ಕೊಂಡೆ. ನಾನು ಜರ್ನಿ ಮಾಡಿದ್ರೆ ಇಷ್ಟೇ, ಇಲ್ಲಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತದ್ನ, ಅಲ್ಲಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತದ್ನ, ಅಲ್ಲಿ ಹೋಗಿ ಇಳಿದ್ನ, ಹೋಗಿ ಸೀದಾ ಮನೆ ಸೇರ್ಕೊಂಡ, ಆ ಥರ ಇರುತ್ತೆ. ಹೋಗಿ ಅಲ್ಲೋಗೋಣ ಇಲ್ಲೋಗೋಣ ಸುತ್ತಾಡೋಣ ಆ ಥರ ಇಲ್ಲ. ಮತ್ತು ಆಲ್ರೆಡಿ ನೋಡಿ ಮುಳಬಾಗ್ಲು ಹತ್ರ ಬಂದೆ ನೋಡಿ. ಮುಳಬಾಗ್ಲು ಬಸ್ ಸ್ಟ್ಯಾಂಡಲ್ಲೂ ಹಿಡಿದು ಮತ್ತು ಇನ್ನೂ ಒಂದು ಬಸ್ ಆಗಲಿ ಏನು ಸಿಗುತ್ತೋ ಅದನ್ನು ಹಿಡ್ಕೊಂಡು ಮತ್ತೇ ಹೋಗಬೇಕು ನೋಡಿ. ಹೋಗ್ತಾಯಿದ್ದೀನಿ. ಪಾಪ ಇವತ್ತು ಹೋಗ್ತಾ ಇದ್ದಿದ್ದು ಎಲ್ಲಿಗೆ ಅಂದರೆ, ಆ ಹುಡುಗಿ ಬಂದ್ಬಿಟ್ಟು ನನ್ನ ಕ್ಲಾಸ್ಮೇಟು ಆಗ್ತಾಳೆ. ಅವರ ಅಮ್ಮ ಬಂದ್ಬಿಟ್ಟು ನನಗೆ ದೊಡ್ಡಪ್ಪನ ಮಗಳೂ ಆಗ್ತಾಳೆ. ಪಾಪ ಅವರು ತೀರ್ಕೊಂಡಿದ್ರು. ತುಂಬಾ ಬೇಜಾರಾಯಿತು. ಮತ್ತು ಅವ್ರಿಗೆ ಅಪ್ಪ ಇರಲಿಲ್ಲ. ಅಪ್ಪ ಇಲ್ಲದೆ ಇದ್ರೂ ಇವಾಗ ಅಮ್ಮನೂ ಇಲ್ಲದೆ ಇರೋ ಥರ ಆಗೋಯ್ತು. ಅಂದರೆ ಮದುವೆ ಆಗಿದೆ, ಮಕ್ಕಳು ಇದ್ದಾರೆ, ಗಂಡನೂ ಇದ್ದಾರೆ, ಎಲ್ಲ ಇದ್ದಾರೆ. ಎಷ್ಟೇ ಇದ್ರೂ ತಂದೆ ತಾಯಿ ಪ್ರೀತಿಗೆ ಯಾವುದು ಬೆಲೆ ಕಟ್ಟೋಕ್ಕಾಗೋದೇ ಇಲ್ವಲ್ಲ. ಆ ಥರ ಹೆಂಗೋ ಒಂದಂಗೆ ತಂದೆ ಇಲ್ದಿರ ನಡ್ಕೊಂಡು ಬಂದರು. ಅವ್ರ ಅಮ್ಮನೇ ಎಲ್ಲನೂ. ಅವ್ಳಿಗಿನ ಚಿಕ್ಕವಾಗಿಂದನೂ ನಾನು ಅವ್ಳಿಗೆ ಇಬ್ಬರೂ ಜೊತೆಯಲ್ಲಿ ಹೋಗ್ತಾ ಇದ್ದಿದ್ದು. ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ಲು. ಪಾಪ ಅವರು ತೀರೋಗ್ಬಿಟ್ರು. ಅದಕ್ಕೆ ಅವ್ರನ್ನ ನೋಡ್ಕೊಂಬರೋಕ್ಕೆ ಅಂತಲೇ ಹೋಗಿದ್ದಿದ್ದು. ಮತ್ತೆ ಹೋದಲ್ವ, ಹಿಂದೆನೇ ಬಂದ್ಬಿಟ್ಟೆ ಅವತ್ತು ಸಾಯಂಕಾಲನೇ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ
ಬನ್ನಿ ಫ್ರೆಂಡ್ಸ್, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ಸೋಮವಾರ, ಇನ್ನೇನು 12 o'clock ಆ ಥರ ಆಗಿದೆ. ಇನ್ನು ಬೆಳಗ್ಗೆ ಎಲ್ಲ ಚಿತ್ರಾನ್ನ ಮಾಡಿದ್ದೆ. ಅಂದರೆ ಅನ್ನ ರಸನೂ ಸ್ವಲ್ಪ ಇತ್ತು, ಅದಕ್ಕೆ ಅನ್ನ ಮಾಡಿ ಅನ್ನ ರಸ ಸ್ವಲ್ಪ, ಚಿತ್ರಾನ್ನ ಸ್ವಲ್ಪ, ಆ ಥರ ಏನು ಬೇಕೋ ಅದು ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮವ್ರೂ ಬೇಗನೆ ಹೋದ್ರು, ಅದಕ್ಕೋಸ್ಕರ ಹಾಗೆ ಇದ್ದೋದು, ಅಡುಗೆಯನ್ನು ಮಾಡೋಕ್ಕೂ ಹೋಗಲಿಲ್ಲ. ಇನ್ನು ಮತ್ತೆ ಅದು ಸಣ್ಣ ಪುಟ್ಟ ಸ್ವಲ್ಪ ಕೆಲಸ ಇತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮೆಹಂದಿ ಹಾಕ್ಕೊಳ್ಳೋಣ ತಲೆಗೆ ಅಂತ ಅಂದ್ಕೊಂಡೆ. ಅದಕ್ಕೆ ನೋಡಿ, ನೆನ್ನೆ ಎಲ್ಲ ಹೋಗಿದ್ದೆ ಅಲ್ಲ, ಅದು ಒಲೆ ಎಲ್ಲ ಆಗಿದೆ, ಅದನ್ನು ಬಿಚ್ಚಿಡಬೇಕು. ಅಂದರೆ ನಾನು ಡೈಲಿ ಯೂಸ್ಗೆ ಅಂತಲೇ ತೊಗೊಂಬಂದಿದ್ದು ಈ ಓಲೆ. ಇದು ಒಂಥರ ಕೆಳಗಡೆ ಈ ಥರ ಬಗ್ದಂಗೆ ಇರುತ್ತೆ, ಅದಕ್ಕೋಸ್ಕರ ನನಗೆ ಚೇಂಜ್ ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ. ನೋಡಿ, ಅಂದರೆ ಅದು ಇದು ಬಂದ್ಬಿಟ್ಟು ನಾವು ತಿರ್ಪ ಹಾಕೋದು ಬಂದ್ಬಿಟ್ಟು ಮಧ್ಯದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಅದು ಸ್ವಲ್ಪ ಮೇಲ್ಗಡೆಗಿದೆಯಲ್ಲ, ಅದಕ್ಕೆ ಓಲೆ ಕೆಳಗಡೆಗಿರೋದಕ್ಕೆ ಎಲ್ಲ ಬಗ್ದಂಗೆ ಇರುತ್ತೆ. ನೋಡಿ, ಈ ಥರ ಇರುತ್ತೆ, ಅದು ಹಿಂಗಿರಬೇಕು. ಅದಕ್ಕೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಕ್ಕೊಂಬಿಡ್ತೀನಿ, ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ಬೇಕಾಗಿತ್ತು, ಅದು ಬೇರೆಯವ್ರು ಹೋಗ್ಬೇಕಾಗಿತ್ತು. ಇನ್ನು ಅವ್ರು ಬರಲಿಲ್ಲ ಅಂತ ನಾನೇ ಹೋಗ್ಬೇಕಾಗಿತ್ತು. ಹೋಗಿ ಬಂದಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆವಾಗಲೇ ಕಲಸಿ ಇಟ್ಟೆ, ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಮೆಹಂದಿನೇ ಬನ್ನಿ ಏನೇನು ಕಲಿಸಿದ್ದೀನಿ ಏನು ಅಂತ ತೋರಿಸ್ತೀನಿ. ನೋಡಿ, ಮೆಹಂದಿಗೆ ಇದು ಟೀ ಡಿಕಾಷನಲ್ಲಿ ಕಲಸಿ ಇಟ್ಟಿದ್ದೀನಿ. ಇವತ್ತು ಸ್ವಲ್ಪ ಚೇಂಜು, ನಿಂಬೆ ರಸ ಹಾಕಿದ್ದೀನಿ. ನೋಡೋಣ, ನಿಂಬೆ ರಸ ಹಾಕಿದ್ರೆ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ನಾನು ಯಾವಾಗೂ ಯೂಸ್ ಮಾಡಿರಲಿಲ್ಲ. ಸ್ವಲ್ಪ ನೀರು ಥರನೇ ಇದೆ ನನಗೆ. ಅಂದರೆ ಕೂದಲಿನ ಬೇರೆಲ್ಲ ನೆನೆಬೇಕಲ್ಲ ಚೆನ್ನಾಗಿ, ಅದಕ್ಕೋಸ್ಕರ ಸ್ವಲ್ಪ ನೀರಾಗಿ ನೀರಾಗೇ ಕಲಿಸ್ಕೊತೀನಿ. ಅದಕ್ಕೋಸ್ಕರ ಈ ಥರ ಇದೆ. ಮತ್ತು ಇಂಡಿಗೋ ಪೌಡರು, ಈ ಹೆನ್ನ ಪೌಡರು ಎರಡೂ ಯಾವ ಥರ ಹಾಕೋದು ಅಂತ, ಅಂದರೆ ಹಿಂದಿಂದೇನೆ ಹಾಕ್ತೀನಿ. ಎರಡೂ ಮಿಕ್ಸ್ ಮಾಡಬಾರ್ದು ಒಂದೇ ಸಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದು ಬೇರೆ ಇದು ಬೇರೆ ಸಪ್ರೇಟು. ಇದು ಬಂದ್ಬಿಟ್ಟು ಮೆಹಂದಿ ಪೌಡರು, ಟೀ ಡಿಕಾಷನು ಮತ್ತು ನಿಂಬೆ ರಸ ಸ್ವಲ್ಪ, ಇಷ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ತಲೆಗೆ ಹಚ್ಕೊಳ್ಳೋಣ ನೀಟಾಗಿ. ಅಂದರೆ ಇವಾಗ ಬಟ್ಟೆ ಸ್ಟಿಚಿಂಗು ಅದು ಇದು ಎಲ್ಲ ಇರುತ್ತೆ. ಇನ್ನು ಇವತ್ತು ಸೋಮವಾರ ಬೇರೆ ಅಲ್ವಾ, ಸಂತೆಗೆ ಬಂದವರೆಲ್ಲ ಬಟ್ಟೆಗೆ ಬರ್ತಾ ಇರ್ತಾರೆ, ಹಾಗೆ ಐಬ್ರೋ ಈ ಥರ ಎಲ್ಲ ಇರುತ್ತೆ. ಆದ್ರೂ ಏನೋ ಮೆಹಂದಿ ಹಾಕ್ಕೋಬೇಕು ಅಂತ ಅನ್ನಿಸ್ತು. ಈಗ ಯಾವುದೋ ವಿಡಿಯೋನ ನೋಡ್ತಾ ಇದ್ದರೆ ಹಾಗೆ ಹೌದು, ಈ ನಡುವೆ ನಾನು ತುಂಬ ದಿನ ಆಯಿತು ಮೆಹಂದಿ ಹಾಕ್ಕೊಂಡು ಅಲ್ವಾ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳಿ ಈ ಥರ ಕಲಸಿ ಇಟ್ಟೆ. ಮತ್ತು ಸ್ವಲ್ಪ ಇಷ್ಟೊತ್ತಿಗೆ ಹಾಕ್ಕೊಂಬಿಡ್ತಾ ಇದ್ದೆ, ಮತ್ತು ಸ್ವಲ್ಪ ಕೆಲಸ ಇತ್ತಲ್ವ ಮಾಡಿಕೊಂಡು ಇರೋದ್ರಾಗೆ ಆಗೋಯ್ತು. ಇವಾಗ ಇದನ್ನು ಹಾಕ್ಕೊಳ್ಳೋಣ. ನನಗೆ ಏನಾದರೂ ಈ ಥರ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಆವಾಗಲೇ ಮಾಡಿಬಿಡ್ಬೇಕು, ಇಲ್ಲಾಂದರೆ ಮತ್ತೆ ಅಂದರೆ ಅದು ಇದ್ದೋಗುತ್ತೆ. ಅದಕ್ಕೋಸ್ಕರ ಅಂದ್ಕೊಂಡಿದ್ದ ತಕ್ಷಣ ಟೀ ಡಿಕಾಷನ್ನು ಕುದಿಯೋಕ್ಕಿಟ್ಟು ಮತ್ತು ಹಿಂದೆನೇ ಇಲ್ಲಿ ಕಲಸಿ ಇಟ್ಬಿಟ್ಟೆ. ಇವಾಗ ಹಚ್ಕೊಳ್ಳೋಣ ತಲೆಗೆ. ಎಲ್ಲೆಲ್ಲಿ ಈ ಥರ ಜಾಸ್ತಿ ಹೇರ್ಸ್ ಇದ್ದಾವೆ, ಅಂದರೆ ವೈಟ್ ಹೇರ್ಸ್ ಇದ್ದಾವೆ, ಅದನ್ನು ನೋಡಿಕೊಂಡು ಹಚ್ಕೋಬೋದು. ಇನ್ನು ಇದಕ್ಕೆ ಮಾತ್ರ ಚೆನ್ನಾಗಿ ತಲೆಗೆ ನೋಡಿ ಈ ಥರ ಎಲ್ಲನೂ ಫುಲ್ಲು ನೀಟಾಗಿ ಎಲ್ಲನೂ ಒಂದು ಹತ್ರನೂ ಬಿಡ್ದಿರ ನೀಟಾಗಿ ಹಚ್ಕೋಬೇಕು. ಹಚ್ಕೊಂಡಿದ್ದಾದಮೇಲೆ 1 hour ಹಾಗೆ ಬಿಟ್ಟು ಮತ್ತೆ ಸ್ನಾನ ಮಾಡ್ಕೋಬೇಕು. ಮತ್ತು ಇಂಡಿಗೋ ಪೌಡರೂ 1 hour ಬಿಟ್ಟ ಮೇಲೆ ಇಂಡಿಗೋ ಪೌಡರೂ ಹಾಕಿ ಅದನ್ನು 1 hour ಬಿಟ್ಟು ನಾನು ವಾಶ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಮತ್ತು ಯಾರೋ ಅವತ್ತು ಸೋಮವಾರ ಅಲ್ವಾ, ಅದಕ್ಕೆ ಯಾರೋ ಬಂದರು ಅಂತ ಅನಿಸುತ್ತೆ. ಆವಾಗ ಅಲ್ಲಿಗೆ ಎಲ್ಲ ಹೋಗಿ ಇರೋದ್ರಲ್ಲಿ ನಾನು ವಿಡಿಯೋ ಮಾಡೋದನ್ನೇ ಮರ್ತು ಬಿಟ್ಟಿದ್ದೆ. ಆದರೂ ಹಾಕ್ಕೊಂಡಿದ್ದೆ ಇಂಡಿಗೋ ಪೌಡರೂ. ಮೆಹಂದಿ ಪೌಡರ್ ಹಾಕ್ಕೊಂಡ್ಮೇಲೆ ಅದು 1 hour ಬಿಟ್ಟು ಮತ್ತೆ ಅದನ್ನು ವಾಶ್ ಮಾಡ್ಕೊಂಬಿಟ್ಟು ತಣ್ಣೀರಲ್ಲಾಗಲಿ ನಿಮಗೆ ಗೂಗ್ರು ಬೆಚ್ಚಗೆ ನೀರಲ್ಲಾಗಲಿ ಅದನ್ನು ವಾಶ್ ಮಾಡ್ಕೊಂಬಿಟ್ಟು ಮತ್ತೆ ಹಿಂದೆನೇ ಒಂದು ಖಾಲಿ ನೀರಿನಲ್ಲಿ ಇಂಡಿಗೋ ಪೌಡರ್ನ ಕಲಿಸ್ಬಿಟ್ಟು ಇವಾಗ ಮೆಹಂದಿ ಪೌಡರ್ನ ಯಾವ ಥರ ಹಚ್ಕೊಂಡ್ವಿ ಅದೇ ಥರನೇ ಹಚ್ಕೊಂಡು ಮತ್ತು 1 hour ಬಿಟ್ಟು ವಾಶ್ ಮಾಡ್ಕೊಳ್ಳೋದು ಅಷ್ಟೇ. ಆವಾಗ ಸ್ವಲ್ಪ ಕಲರಿಂಗು ಎಲ್ಲನೂ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನನ್ನ ಕೂದಲು ಎಲ್ಲ ಶೈನಿಂಗು ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ,
ಅವತ್ತು ಬಂದ್ಬಿಟ್ಟು ಸ್ನಾನ ಮಾಡಿ ಎಲ್ಲ ಮುಗಿಸಿದ್ದಾದಮೇಲೆ ಅವತ್ತು ಬೆಳಿಗ್ಗೆ ಏನೂ ಮಾಡಿರಲಿಲ್ವಲ್ಲ, ಅದಕ್ಕೇ ಮನೆಯಲ್ಲೇ ಇದು ಬದನೆಕಾಯಿ ಈ ಥರ ಎಲ್ಲ ಇತ್ತು. ಸರಿ ಅದರಲ್ಲೇ ಏನು ಬೇಳೆ ಆ ಥರ ಏನು ಆಗದಿರ ಹಾಗೇ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂತು ಅದು. ಬದನೆಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಇವುಗಳನ್ನ ಎಲ್ಲನೂ ಚೆನ್ನಾಗಿ ನಾವು ಕುದಿಸ್ಕೊಂಬಿಟ್ಟು ಮತ್ತು ಅದರಲ್ಲಿ ನೆನೆಯೋ ಕಾಲಲ್ಲಿ ಚೆನ್ನಾಗಿ ನೆನೆದ್ಬಿಟ್ಟು ಅದಕ್ಕೇ ಮತ್ತು ನಾವು ಸಾಂಬಾರು ಪೌಡರು ಇದೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೇ ಮತ್ತು ನಾನು ನೈಟಲ್ಲಿ ಚಪಾತಿ ಮಾಡಿದ್ದೆ, ರೈಸು ಮತ್ತು ಚಪಾತಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ನೋಡಿ. ಅದು ಆ ಥರ ಕುದಿಯೋಕ್ಕೆ ಇಟ್ಟಿದ್ದೆ. ಮತ್ತು ಇನ್ನು ನಮ್ಮ ಮಕ್ಕಳು ಬರೋ ಟೈಮು ಹಾಗೆ ಆಚೆ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ನಾನು ತೊಗೊಂಡೆ. ನಮ್ಮ ಚಿನ್ನೂ ಅದಕ್ಕೆ ಸೌಂಡ್ ಮಾಡ್ತಾಯಿದ್ದೆ. ನೋಡಿ ಈ ಥರ ಹಾಕಿದ್ದೀನಲ್ವ, ಅದನ್ನು ಎಲ್ಲನೂ ಆ ಥರ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಮೆತ್ತಗೆ ಬರಬೇಕು, ಆ ಥರ ಮಾಡ್ಕೋಬೇಕು. ಆ ಥರ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೇ ಒಗ್ಗರಣೆನ ಕೊಟ್ಕೋಬೇಕು. ಚೆನ್ನಾಗಿತ್ತು. ನಮ್ಮ ಯಜಮಾನ್ರು ತಿಂದರು, ಮಕ್ಕಳು ತಿಂದರು ನೋಡಿ. ಇವಾಗ ಅದಕ್ಕೆ ಈ ಥರ ಮಾಡಿದ್ದಾದಮೇಲೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಅಷ್ಟೇ. ರೆಡಿ ಆಯಿತು. ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಬಂದ್ಬಿಟ್ಟು ಒಂಥರ ಈ ಕಡೆ ಚಟ್ನಿ ಥರನೂ ಇರಲ್ಲ, ಈ ಥರ ಅಂದರೆ ಆಂಧ್ರ ಸ್ಟೈಲಲ್ಲಿ ಮಾಡೋ ಥರ ಆಯಿತು. ಒಂದ್ಸಲಿ ನೀವು ಟ್ರೈ ಮಾಡಿ, ಚೆನ್ನಾಗೇ ಇತ್ತು. ಇದಕ್ಕೇ ಚಪಾತಿ, ಇದು ಮುದ್ದೆಗೂ ಚೆನ್ನಾಗೇ ಇರುತ್ತೆ. ಆದರೆ ನಾನು ಮಾಡಿದ್ದು ಚಪಾತಿ ಮತ್ತು ರೈಸು. ಮತ್ತು ಸನ್ರೈಸು ತುಂಬಾ ಚೆನ್ನಾಗಿತ್ತು. ಯಾವಾಗಲೂ ನಿಮಗೆ ಈ ಕಡೆಯಿಂದನೇ ತೋರಿಸ್ದೇ ಇದ್ದೆ, ಮುಂದುಗಡೆಯಿಂದ, ನಮ್ಮ ಮನೆ ಮುಂದುಗಡೆಯಿಂದ. ಹಿಂದುಗಡೆ ತೋರಿಸೇ ಇರಲಿಲ್ವಲ್ಲ, ಅದಕ್ಕೆ ಸನ್ರೈಸು ಆಗ್ತಾ ಇತ್ತು. ಆವಾಗ ಒಂದು 6 o'clock ಆ ಥರ. ನಾನು ಅವ್ರ ಮಕ್ಕಳು ಬರೋಷ್ಟೊಳಗೇ ಈ ಥರ ಅಡುಗೆ ಮಾಡಿ ಇಟ್ಬಿಡೋಣ, ಬಂದಮೇಲೆ ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಿದ್ದು. ಮತ್ತು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಅದು ಒಂದು ಕ್ಲಿಪ್ಪಿಂಗ್ನ ಇಟ್ಕೊಂಡೆ. ಮತ್ತು ಸಂತೆ ಇರುತ್ತೆ, ಸಂತೆಗೇನು ಹೋಗಿ ಹೇಳ್ದೆ ಅಲ್ವಾ, ಇದನ್ನು ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಓಲೆನ ಅಂತ ಹೇಳ್ಬಿಟ್ಟು. ಹಾಗೆ ಹೋದೆ ಚೇಂಜ್ ಮಾಡೋಕ್ಕೆ. ಅಂದರೆ ಏನಾದರೂ ಐಟಮ್ಸ್ ಇದೆಯಾ ಇಲ್ವಾ ನೋಡ್ಕೊಂಡು ಬರೋಣ. ಚೇಂಜ್ ಮಾಡಿದ್ರೆ ಅವ್ರ ಅಮೌಂಟ್ ಎಷ್ಟು ಕೊಡ್ತಾರೆ ಏನು, ಅದನ್ನು ನಮಗೇನು ಇದಾಗಬೇಕಲ್ವ, ಆ ಥರ ಅಂತ ಮಾತಾಡ್ಕೊಂಬರೋಣ ಅಂತ ಹೋದೆ. ಮತ್ತು ಅದು ನಿಮಗೆ ನಾನು ಹೋಗಿ ಅದನ್ನು ತಗೊಂಡು ಬಂದನಾ ಇಲ್ವಾ ಏನು ಹೇಗೆ ಅಂತ ನಿಮಗೆ ಹೇಳಬೇಕು ಅಂತ ಹೇಳಿದರೆ ಕಾಮೆಂಟ್ ಮಾಡಿ. ತಿಳ್ಕೊಬೇಕು ಅಂದರೆ ಬೇರೆ ಓಲೆ ತಂದನ ಅದನ್ನೇ ಇಟ್ಕೊಂಡ ಹೇಗೆ ಏನು ಅಂತ ನಿಮಗೆ ತಿಳ್ಕೊಬೇಕು ಅಂತ ಇದ್ದರೆ ಕಾಮೆಂಟ್ ಮಾಡಿ, ಹೇಳ್ತೀನಿ. ಮತ್ತು ಅವತ್ತು ಸಾಯಂಕಾಲ ಮಕ್ಕಳೆಲ್ಲ ಊಟ ಎಲ್ಲ ತಿಂದು ಎಲ್ಲ ಮಲ್ಕೊಂಡು ಇಲ್ಲಿ ಕೆಳಗಡೆ ಓದ್ಕೊಳ್ಳೋಕೆ ಬಂದಿದ್ರಲ್ಲ, ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಮತ್ತು ನಾನು ಇಲ್ಲಿ ಕೆಳಗಡೆ ಮನೆ ಸ್ವಲ್ಪ ಹಳೆ ಮನೆ, ಅದಕ್ಕೋಸ್ಕರ ಸ್ಟಿಕ್ಕರ್ನ ತರಿಸಿದ್ದೆ. ಅದನ್ನು ನಾನು ಸ್ಟಿಕ್ಕರ್ ಅಂಟಿಸ್ತಾ ಇದ್ದೆ. ಮತ್ತು ಅವು ನೋಡಿ ನಾಯಿ ಮರಿಗಳು ಆಟ ಆಡಿಕೊಂಡು ಅವನು ಏನೇನು ಇದು ಮಾಡ್ತಾ ಇದ್ದಾವೆ ಅಂತ. ಅವತ್ತಿನ ದಿನ ಈ ಥರ ಎಲ್ಲ ಆಯಿತು. ನಾನು ಸ್ಟಿಕ್ಕರ್ ಅಂಟಿಸಿದ ಮೇಲೆ ನೋಡಿ, ಮನೆ ಇವಾಗ ನೋಡೋಕ್ಕೆ ಈ ಥರ ಎಲ್ಲ ಕಾಣ್ತಾ ಇದೆಯಲ್ಲ, ಸ್ಟಿಕ್ಕರ್ ಅಂಟಿಸಿದ ಮೇಲೆ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಅದನ್ನು ನೋಡಿರಂತೆ. ಹಾಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಒಳ್ಳೆ ವಿಡಿಯೋಗಳು ಬರ್ತಾ ಇರ್ತವೆ ನೋಡಿ. ಇವು ಆಟ ಆಡ್ತಾ ಇದ್ದಾವೆ. ನಮ್ಮ ಚಿನ್ನುಗೆ ಯಾರು ಫ್ರೆಂಡ್ಸ್ ಸಿಗ್ತಾನೆ ಇರಲಿಲ್ಲ, ಇದೊಂದು ಬಂದಿದೆ, ಅದಕ್ಕೆ ಇವ್ರ ಜೊತೆ ಆಟ ಆಡ್ತಾ ಇದೆ. ಮೊದಲು ಚಿಕ್ಕರವರು ಇದ್ದಾಗ ಅವ್ರ ಅಮ್ಮ ಜೊತೆ ಆಟ ಆಡ್ತಾ ಇತ್ತು.